ನಮ್ಮ ದೈನಂದಿನ ಬದುಕಿಗೆ ಒಂದಷ್ಟು ವಿಶೇಷ ಆಚರಣೆಗಳ ಮೂಲಕ ಕಳೆ ತುಂಬುವುದೇ ಈ ಹಬ್ಬಗಳು. ಹಬ್ಬಗಳು ಮಾನವನ ಜೀವನದ ಬಹುಮುಖ್ಯವಾದ ಅಂಶವಾಗಿದೆ. ಸಹೋದರತ್ವ, ಬಾಂಧವ್ಯವನ್ನು ಬೆಸೆಯುವ, ನಮ್ಮ ಜೀವನವನ್ನು ಹಂಚಿಕೊಳ್ಳುವಂತಹ ಸಂಭ್ರಮಗಳಲ್ಲಿ ಹಬ್ಬಗಳು ಕೂಡ ಒಂದು. ಹಬ್ಬಗಳಲ್ಲಿ ಬಹುಮುಖ್ಯವಾದ ಹಬ್ಬ ದೀಪಾವಳಿ. ದೀಪಾವಳಿಯನ್ನ ಬೆಳಕಿನ ಹಬ್ಬ, ದೀಪಗಳ ಹಬ್ಬ ಎಂದು ಕರೆಯಲಾಗುತ್ತದೆ. ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಬೆಳಕಿನೆಡೆಗೆ ಸಾಗುವ ಹಬ್ಬವೇ ದೀಪಾವಳಿ. ಎಲ್ಲ ಕಡೆಗಳಲ್ಲಿಯೂ ಬಹಳಷ್ಟು ಉತ್ಸಾಹದಿಂದ, ಸಂಭ್ರಮದಿಂದ ಆಚರಿಸಲಾಗುವ ಈ ದೀಪಾವಳಿಯನ್ನು ಏಕೆ ಆಚರಿಸಲಾಗುತ್ತದೆ, ಹಾಗೆ ಈ ಹಬ್ಬದಲ್ಲೇ ಏಕೆ ದೀಪಗಳನ್ನು ಹಾಗೆ ಪಟಾಕಿಗಳನ್ನು ಹಚ್ಚಲಾಗುತ್ತದೆ, ದೀಪಾವಳಿ ಹಬ್ಬದ ಹಿಂದೆ ಇರುವ ಕಾರಣಗಳೇನು, ಇದರ ಹಿಂದೆ ಏನೆಲ್ಲ ನಡೆದಿದೆ ಅಂತ ತಿಳ್ಕೊಂಡ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ದೀಪಾವಳಿಯ ಹಿಂದೆ ಇರುವ ರಹಸ್ಯವನ್ನು ತಿಳಿದುಕೊಳ್ಳೋಣ. ಹಾಗೆಯೇ ನರಕ ಚತುರ್ದಶಿ ಎಂದರೇನು, ದೀಪಾವಳಿಯನ್ನು ಹೇಗೆ ಆಚರಿಸಲಾಗುತ್ತದೆ, ನರಕ ಚತುರ್ದಶಿಯ ದಿನದಂದು ಅಂದರೆ ದೀಪಾವಳಿಯ ದಿನದಂದು ಯಾವ ದೇವರನ್ನು ಪೂಜಿಸಲಾಗುತ್ತದೆ, ಹಾಗೆ ಹೇಗೆ ಆಚರಿಸಲಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ. ನರಕ ಚತುರ್ದಶಿಯನ್ನು ದೀಪಾವಳಿಯ ಒಂದು ದಿನ ಮೊದಲು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಈ ವರ್ಷದಲ್ಲಿ ಅಂದರೆ 2025ರಲ್ಲಿ ನರಕ ಚತುರ್ದಶಿಯನ್ನು ಅಕ್ಟೋಬರ್ 20 ಸೋಮವಾರದಂದು ಆಚರಿಸಲಾಗುತ್ತದೆ. ಕೆಡುಕಿನ ಮೇಲೆ ಒಳಿತಿನ ವಿಜಯದ ನೆನಪಿಗಾಗಿ ಜನರು ನರಕ ಚತುರ್ದಶಿಯನ್ನು ಆಚರಿಸುತ್ತಾರೆ. ಸಾಮಾನ್ಯವಾಗಿ ದೀಪಾವಳಿಯನ್ನು ಕಾರ್ತಿಕ ಮಾಸದ ಅಮಾವಾಸ್ಯೆಯದಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ದೀಪಾವಳಿ ಹಬ್ಬವು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸೂಚಿಸುತ್ತದೆ. ದೀಪಾವಳಿಯು ಬೆಳೆಗಳ ಋತುವಿನ ಕೊನೆಯಲ್ಲಿ ಪ್ರಾರಂಭವಾಗುತ್ತದೆ, ಸಂತೋಷ ಹಾಗೂ ಸಮೃದ್ಧಿಯನ್ನು ಸೂಚಿಸುತ್ತದೆ. 14 ವರ್ಷಗಳ ವನವಾಸದ ನಂತರ ಭಗವಾನ್ ರಾಮನು ಅಯೋಧ್ಯೆಗೆ ಹಿಂತಿರುಗಿದ ದಿನದ ನೆನಪಿಗಾಗಿ ದೀಪಾವಳಿಯನ್ನು ಆಚರಿಸಲಾಗುತ್ತದೆ. ಹಾಗೆಯೇ 12 ವರ್ಷಗಳ ಅಜ್ಞಾತವಾಸದ ನಂತರ ಪಾಂಡವರು ಮರಳಿದ ದಿನವೆಂದು ಸ್ಮರಿಸಲಾಗುತ್ತದೆ. ದೀಪಾವಳಿಯ ಹಬ್ಬವನ್ನು ಹಿಂದೂಗಳಿಗೆ ಮಾತ್ರವಲ್ಲ, ಜೈನರು, ಬೌದ್ಧರು ಹಾಗೆ ಸಿಖ್ ಧರ್ಮದಲ್ಲಿಯೂ ಕೂಡ ಆಚರಿಸಲಾಗುತ್ತದೆ. ಜೈನ ಧರ್ಮದಲ್ಲಿ ದೀಪಾವಳಿಯನ್ನು ಭಗವಾನ್ ಮಹಾವೀರ ಮೋಕ್ಷ ಪ್ರಾಪ್ತಿಯ ವಾರ್ಷಿಕೋತ್ಸವವನ್ನು ಗುರುತಿಸುವ ಮಂಗಳಕರವಾದ ದಿನವೆಂದು ಆಚರಿಸಲಾಗುತ್ತದೆ. ಇನ್ನು ಬೌದ್ಧ ಧರ್ಮದಲ್ಲಿಯೂ ಸಹ ದೀಪಾವಳಿಯ ದಿನವನ್ನು ಪ್ರಬುದ್ಧ ದಿನವೆಂದು ನಂಬಲಾಗುತ್ತದೆ. ಗೌತಮ ಬುದ್ಧನು ತನ್ನ ಅನುಯಾಯಿಗಳೊಂದಿಗೆ 18 ವರ್ಷಗಳ ನಂತರ ಕಪಿಲಾವಸ್ಥೆಗೆ ಮರಳಿದ ದಿನವೆಂದು ಆಚರಿಸಲಾಗುತ್ತದೆ. ನರಕ ಚತುರ್ದಶಿಗೆ ಅನೇಕ ಪೌರಾಣಿಕ ಕಥೆಗಳಿದಾವೆ ಸ್ನೇಹಿತರೆ. ಒಂದೊಂದೇ ಕಥೆಗಳನ್ನು ನಾವು ತಿಳಿದುಕೊಳ್ಳೋಣ. ನರಕಾಸುರನು ಭೂದೇವಿಯ ಮಗನಾಗಿದ್ದನು. ಅವನು ಪ್ರಾಗ್ಜ್ಯೋತಿಷಪುರದಲ್ಲಿ ರಾಜ್ಯವನ್ನ ಮಾಡಿ ಅಲ್ಲಿ ಜನರಿಗೆ ಹಾಗೆ ದೇವತೆಗಳಿಗೆ ಹಿಂಸೆಯನ್ನು ನೀಡುತ್ತಿದ್ದನು. ಈ ಹಿಂಸೆಯನ್ನು ತಪ್ಪಿಸಿಕೊಳ್ಳಲು ದೇವತೆಗಳು ಶ್ರೀಕೃಷ್ಣನನ್ನ ಬೇಡಿಕೊಂಡರು. ಶ್ರೀಕೃಷ್ಣನು ತನ್ನ ಹೆಂಡತಿಯರೊಂದಿಗೆ ದ್ವಾರಕೆಯಲ್ಲಿ ವಾಸಿಸುತ್ತಿದ್ದನು. ಒಂದು ದಿನ ಇಂದ್ರನು ಶ್ರೀಕೃಷ್ಣನ ಬಳಿಗೆ ಬಂದು, ಹೋ ಕೃಷ್ಣ, ರಾಕ್ಷಸ ರಾಜ ಭೌಮಾಸುರನ ದೌರ್ಜನ್ಯದಿಂದ ದೇವತೆಗಳು ನಿಮ್ಮ ಸಹಾಯಕ್ಕಾಗಿ ಅಳುತ್ತಿದ್ದಾರೆ ಎಂದು ಹೇಳಿದನು. ಭೌಮಾಸುರನೇ ಈ ನರಕಾಸುರ. ಕ್ರೂರಿ ನರಕಾಸುರನು ವರುಣದೇವನ ಛತ್ರಿ, ಅದಿತಿ ದೇವಿಯ ಕಿವಿಯೋಲೆಗಳನ್ನು ಹಾಗೆ ದೇವತೆಗಳಿಂದ ರತ್ನವನ್ನು ಕಸಿದುಕೊಂಡಿದ್ದನು. ಹಾಗೆ 3 ಲೋಕದ ಅವನು ರಾಜನಾಗಿದ್ದನು. ನರಕಾಸುರನು ಭೂಮಿಯ ಮೇಲಿನ ಅನೇಕ ರಾಜರನ್ನು ಹಾಗೆ ಸಾಮಾನ್ಯ ಜನರ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಬಂಧಿಸಿಟ್ಟಿದ್ದನು. ಇಂದ್ರನು ದಯವಿಟ್ಟು ಈ 3 ಲೋಕಗಳನ್ನು ಈ ಕ್ರೂರ ರಾಕ್ಷಸನಿಂದ ರಕ್ಷಿಸು ಎಂದು ಕೃಷ್ಣನಲ್ಲಿ ಬೇಡಿಕೊಂಡನು. ಇಂದ್ರನ ಮಾತುಗಳನ್ನು ಕೇಳಿದ ನಂತರ ಶ್ರೀಕೃಷ್ಣನು ತನ್ನ 2ನೇ ಹೆಂಡತಿಯಾದ ಸತ್ಯಭಾಮೆಯೊಂದಿಗೆ ಗರುಡನ ಮೇಲೆ ಸವಾರಿ ಮಾಡಿ ಕ್ರೂರ ನರಕಾಸುರ ವಾಸಿಸುತ್ತಿದ್ದ ಪ್ರಾಗ್ಜ್ಯೋತಿಷಪುರವನ್ನು ತಲುಪಿದನು. ಶ್ರೀಕೃಷ್ಣನು ಮೊದಲು ತನ್ನ ಪತ್ನಿಯ ಸಹಾಯದಿಂದ ಮುರ ಎಂಬ ರಾಕ್ಷಸನನ್ನು ಹಾಗೆ ಅವನ 6 ಗಂಡು ಮಕ್ಕಳನ್ನು ಕೊಂದನು. ಮುರ ಎಂಬ ರಾಕ್ಷಸನ ಹತ್ಯೆಯ ಸುದ್ದಿಯನ್ನು ಕೇಳಿದಂತಹ ನರಕಾಸುರನು ತನ್ನ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಟನು. ಶ್ರೀಕೃಷ್ಣನಿಗೂ ನರಕಾಸುರನಿಗೂ ಬಹಳ ದಿನಗಳ ಕಾಲ ಭೀಕರವಾದ ಯುದ್ಧ ನಡೆಯುತ್ತದೆ. ಆದರೆ ನರಕಾಸುರನನ್ನು ಸೋಲಿಸಲು ಕೃಷ್ಣನಿಗೆ ಸಾಧ್ಯವಾಗುವುದಿಲ್ಲ. ನರಕಾಸುರನು ಭೂದೇವಿಯ ಮಗನಾಗಿದ್ದು ಬ್ರಹ್ಮದೇವನಿಂದ ಒಂದು ವರವನ್ನು ಪಡೆದುಕೊಂಡಿದ್ದನು. ನರಕಾಸುರನು ಬ್ರಹ್ಮನಿಂದ ಆಶೀರ್ವಾದವನ್ನು ಪಡೆದುಕೊಂಡು ತನ್ನ ತಾಯಿಯಿಂದನೇ ಕೊಲ್ಲಬೇಕೆಂದು ವರವನ್ನು ಪಡೆದುಕೊಂಡಿದ್ದನು.
ಸತ್ಯಭಾಮೆ ಭೂದೇವಿಯ ಅವತಾರವಾಗಿ ಜನಿಸಿರುತ್ತಾಳೆ. ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮೆಯನ್ನು ರಥದ ಸಾರಥಿಯನ್ನಾಗಿ ಮಾಡಿ ಯುದ್ಧದ ಕೊನೆಯಲ್ಲಿ ಸತ್ಯಭಾಮೆಯ ಸಹಾಯದಿಂದ ಭೌಮಾಸುರ ಅಥವಾ ನರಕಾಸುರನನ್ನ ಕೊಂದನು. ಭಗವಾನ್ ಕೃಷ್ಣನು ಭೌಮಾಸುರನನ್ನು ಅಥವಾ ನರಕಾಸುರನನ್ನು ಕೊಂದ ದಿನ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿಯಾಗಿದ್ದರಿಂದ ಈ ದಿನಾಂಕವನ್ನೇ ನರಕ ಚತುರ್ದಶಿ ಎಂದು ನಾವು ಆಚರಿಸುತ್ತೇವೆ. ಈ ದಿನದಂದೇ ಶ್ರೀಕೃಷ್ಣನು ನರಕಾಸುರನನ್ನು ವಧಿಸಿದಲ್ಲದೆ ಅವನ ಸೆರೆಯಿಂದ ಸುಮಾರು 16,000 ಮಹಿಳೆಯರನ್ನ ಮುಕ್ತಗೊಳಿಸಿದನು. ಈ ಸಂತೋಷದ ಕಾರಣದಿಂದಾಗಿ ಈ ದಿನ ಅಂದರೆ ನರಕ ಚತುರ್ಥಿ ದಿನದಂದು ದೀಪಗಳನ್ನು ಬೆಳಗಿಸಲಾಯಿತು. ಹಾಗೆಯೇ ದೀಪದಾನವನ್ನು ಸಹ ಮಾಡಲಾಯಿತು. ಭಾರತದಲ್ಲಿ ದೀಪಾವಳಿಯ ನರಕ ಚತುರ್ದಶಿಯನ್ನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕರೆಯಲಾಗುತ್ತದೆ. ಚೋಟಿ ದೀಪಾವಳಿ, ಕಾಳಿ ಚೌದಾಸ್, ಹಾಗೆ ರೂಪ್ ಚೌದಾಸ್ ಅಂತಲೂ ಕೂಡ ಕರೆಯಲಾಗುತ್ತದೆ. ನರಕ ಚತುರ್ದಶಿಯನ್ನ ಕಾಳಿ ಚೌದಾಸ್ ಎಂದು ಕರೆಯುವ ಒಂದು ದಂತಕಥೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಕಾಳಿ ದೇವಿಯು ಶಕ್ತಿಯುತವಾದ ಹಾಗೆ ದುಷ್ಟ ಅಸುರನಾದಂತಹ ರಕ್ತ ಬೀಜಾಸುರನನ್ನ ಸೋಲಿಸಿದಳು. ರಕ್ತ ಬೀಜಾಸುರನು ಶುಂಭ ನಿಶುಂಭ ಎಂಬ ದೈತ್ಯ ರಾಕ್ಷಸರ ಸ್ನೇಹಿತನಾಗಿದ್ದನು. ರಕ್ತ ಬೀಜಾಸುರನಿಗೆ ತನ್ನ ರಕ್ತದ ಒಂದು ಹನಿ ನೆಲದ ಮೇಲೆ ಬಿದ್ದರೆ ಅದು ತನ್ನ ತದ್ರೂಪಿಯಾದಂತಹ ರಾಕ್ಷಸನವನ್ನ ಸೃಷ್ಟಿಸುವಂತಹ ಒಂದು ವರವಿತ್ತು. ರಕ್ತ ಬೀಜಾಸುರನ ಆಕ್ರಮಣದ ಸಮಯದಲ್ಲಿ ತಾಯಿ ಪಾರ್ವತೀ ದೇವಿಯು ಭಯಾನಕ ರೂಪವನ್ನು ತಾಳುತ್ತಾಳೆ. ಕಾಳಿದೇವಿಯು ತನ್ನ ನಾಲಿಗೆಯನ್ನು ಅಗಲವಾಗಿ ತೆರೆದು ರಕ್ತ ಬೀಜಾಸುರನ ಎಲ್ಲ ತದ್ರೂಪಗಳನ್ನು ನುಂಗಿದಳು. ರಕ್ತ ಬೀಜಾಸುರನನ್ನು ಕೊಂದು ಅವನ ರಕ್ತವನ್ನು ಕುಡಿದಳು. ರಕ್ತ ಬೀಜಾಸುರನನ್ನು ವಧಿಸಿದ ಈ ವಿಜಯೋತ್ಸವವನ್ನೇ ನರಕ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ನರಕ ಚತುರ್ದಶಿಯ ದಿನದಂದು ಭಕ್ತರು ಅಕಾಲಿಕ ಮರಣವನ್ನು ತಪ್ಪಿಸಲು ಹನುಮಂತನನ್ನ ಪೂಜಿಸುತ್ತಾರೆ. ಈ ದಿನದಂದು ಹನುಮಂತನನ್ನು ಯಾಕೆ ಪೂಜಿಸಲಾಗುತ್ತದೆ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ. ಚಿಕ್ಕವನಾಗಿದ್ದ ಹನುಮಂತನು ಒಮ್ಮೆ ತಾನು ಹಣ್ಣು ಎಂದು ಭಾವಿಸಿ ಸೂರ್ಯನನ್ನ ನುಂಗಿದನು. ಇದರಿಂದ ಜಗತ್ತು ಕತ್ತಲೆಯಾಯಿತು. ಚತುರ್ದಶಿಯ ದಿನದಂದು ಎಲ್ಲ ದೇವತೆಗಳು ಪುಟ್ಟ ಹನುಮಂತನಿಂದ ಸೂರ್ಯನನ್ನು ತನ್ನ ಬಾಯಿಂದ ಬಿಡುಗಡೆ ಮಾಡುವಂತೆ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಬೇರೆ ಯಾವುದೇ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಾಗದೆ ಇಂದ್ರನು ತನ್ನ ವಜ್ರದಿಂದ ಹನುಮಂತನ ಬಾಯಿಗೆ ಒಡೆಯಲು ನಿರ್ಧರಿಸಿದನು. ನಂತರ ಹನುಮಂತನ ಬಾಯಿಯಿಂದ ಸೂರ್ಯನನ್ನ ಬಿಡುಗಡೆ ಮಾಡಿ ಜಗತ್ತಿಗೆ ಬೆಳಕನ್ನು ಪುನರ್ಸ್ಥಾಪಿಸಲಾಯಿತು. ದೀಪಾವಳಿಯ ಈ ದಿನದಂದು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಹಾಗೆ ಗಣೇಶನನ್ನ ಪೂಜಿಸಲಾಗುತ್ತದೆ. ದೀಪಾವಳಿಯ ಈ ದಿನವು ಸಮೃದ್ಧಿ ಹಾಗೂ ಅದೃಷ್ಟವನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಒಳ್ಳೆಯ ಜನರು ಯಾವಾಗಲೂ ಕೆಟ್ಟವರನ್ನು ಗೆಲ್ಲುತ್ತಾರೆ ಎಂಬ ನೈತಿಕ ಪಾಠವನ್ನು ಈ ಹಬ್ಬ ಸೂಚಿಸುತ್ತದೆ. ದೀಪಾವಳಿಯು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸೂಚಿಸುತ್ತದೆ. ನರಕ ಚತುರ್ದಶಿಯ ದಿನದಂದು ಕೆಲವರು ಯಮದೇವನನ್ನ ಪೂಜಿಸುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಯಮರಾಜನು ಸಾವಿನ ದೇವರು. ಈ ದಿನದಂದು ಅವನನ್ನು ಪೂಜಿಸುವುದರಿಂದ ಅಕಾಲಿಕ ಮರಣವನ್ನು ತಪ್ಪಿಸಬಹುದು. ಹಾಗೆ ಅಕಾಲಿಕ ಮರಣದಿಂದ ನಮ್ಮನ್ನು ರಕ್ಷಿಸುತ್ತಾನೆ ಎಂಬುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಜನರು ತಮ್ಮ ಮನೆಯ ಹೊರಗೆ ಗೋಧಿ ಹಿಟ್ಟಿನಿಂದ ದೀಪಗಳನ್ನು ಮಾಡಿ ಎಣ್ಣೆಯನ್ನು ಹಚ್ಚಿ ದೀಪಗಳನ್ನು ಬೆಳಗಿಸಿ ದಕ್ಷಿಣದ ಕಡೆಗೆ ಮುಖ ಮಾಡುತ್ತಾರೆ. ಈ ದಿನ ಯಮರಾಜನನ್ನ ಪೂಜಿಸುವುದರಿಂದ ಅಕಾಲಿಕ ಮರಣದ ಭಯ ದೂರವಾಗುತ್ತದೆ. ದೀಪಾವಳಿಯ ದಿನದಂದು ಅಭ್ಯಂಗ ಸ್ನಾನ ಬಹುಮುಖ್ಯವಾದ ಆಚರಣೆಯಾಗಿರುತ್ತದೆ. ಈ ದಿನ ಪ್ರಮುಖ ಆಚರಣೆ ಎಂದರೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದು. ಇದನ್ನೇ ಅಭ್ಯಂಗ ಸ್ನಾನ ಎಂದು ಕರೀತಾರೆ. ಅಭ್ಯಂಗ ಸ್ನಾನ ಅಂದರೆ ಮೈಯಿಗೆಲ್ಲ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದರಿಂದ ನರಕಕ್ಕೆ ಹೋಗುವುದರಿಂದ ಪಾರಾಗುತ್ತಾರೆ ಎಂದು ನಂಬಲಾಗುತ್ತದೆ. ದೀಪಾವಳಿಯ ಈ ದಿನದಂದು ಹನುಮಂತ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಎಣ್ಣೆ ಮತ್ತು ಶ್ರೀಗಂಧವನ್ನು ಅರ್ಪಿಸುತ್ತಾರೆ. ಈ ದಿನದಂದು ದಾನ ಮಾಡುವುದು ಕೂಡ ಮಂಗಳಕರವೆಂದು ಹೇಳಲಾಗುತ್ತದೆ. ಈ ದಿನ ಮನೆಯ ಮುಂದೆ ದೀಪಗಳನ್ನು ಬೆಳಗಿಸಿ ಮನೆಯ ದೇವರು ಅಥವಾ ಮನೆಯ ಅಕ್ಕಪಕ್ಕದಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ದಿನ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು ಜನರು ಆರೋಗ್ಯದ ದೇವರು ಧನ್ವಂತರಿಯನ್ನು ಪೂಜಿಸುತ್ತಾರೆ.
ಈ ದೀಪಾವಳಿಯು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ, ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಬೇಡ್ಕೊತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.